ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕರ್ನಾಟಕ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಎಂದೇ ಖ್ಯಾತರಾಗಿರುವ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಯಶಸ್ಸಿನ ರಹಸ್ಯ ಏನು? ಹಠಾತ್ ಸಂಕಷ್ಟಗಳು ಎದುರಾದಾಗಲೆಲ್ಲ ಅವರು ಹೋಗೋದು ಎಲ್ಲಿಗೆ? ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ರಾಜಕೀಯ ಹೆಜ್ಜೆಯ ಹಿಂದೆಯೂ ಒಂದು ಅದೃಶ್ಯ ಶಕ್ತಿಯ ಕೈವಾಡವಿದೆಯಾ? ನೊಡವಿನ ಕೆರೆಯ ಅಜ್ಜಯ್ಯನನ್ನ ನಂಬಿಯೇ ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದ್ರ? ಜೈಲು ವಾಸದಿಂದ ಹಿಡಿದು ಡಿಸಿಎಂ ಆಗೋವರೆಗಿನ ಅವರ ಪಯಣದಲ್ಲಿ ಅಜ್ಜಯ್ಯನ ಪವಾಡವೇನು? ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ ಕಾಂತಾವರ. ಕರ್ನಾಟಕ ರಾಜಕಾರಣದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಾಗಲೆಲ್ಲ ಅದರ ಜೊತೆಗೆ ಅಜ್ಜಯ್ಯ ಎಂಬ ಹೆಸರು ಅಷ್ಟೇ ಪ್ರಮುಖವಾಗಿ ಕೇಳಿಬರುತ್ತೆ. ಡಿಕೆ ಶಿವಕುಮಾರ್ ಅವರು ಕೇವಲ ಇತ್ತೀಚೆಗಷ್ಟೇ ಅಲ್ಲ, ಹಲವು ದಶಕಗಳಿಂದಲೂ ನೊಡವಿನ ಕೆರೆಯ ಕಾಡಸಿದ್ದೇಶ್ವರ ಮಠ ಮತ್ತು ಅಜ್ಜಯ್ಯನವರ ಪರಮ ಭಕ್ತರು. ರಾಜಕೀಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ, ನಾಮಪತ್ರ ಸಲ್ಲಿಕೆ ಮಾಡುವ ಮುನ್ನ ಅಥವಾ ಹೊಸ ಜವಾಬ್ದಾರಿ ವಹಿಸಿಕೊಳ್ಳುವ ಮುನ್ನ ಅವರು ನೊಣವಿನ ಕೆರೆಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸೋದನ್ನ ರೂಢಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಿಸಿದಾಗ, ಉದಾಹರಣೆಗೆ ಐಟಿ ದಾಳಿ, ಇಡಿ ದಾಳಿಗಳು ಮತ್ತು ಜೈಲು ವಾಸದ ಸಮಯದಲ್ಲಿ ಅವರ ಕುಟುಂಬಸ್ಥರು ಅಜ್ಜಯ್ಯನ ಮೊರೆ ಹೋಗಿದ್ರು. ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಮೊದಲು ಧಾವಿಸಿದ್ದೆ ನೊಣವಿನ ಕೆರೆ ಮಠಕ್ಕೆ. ನನಗೆ ಅಜ್ಜಯ್ಯನ ಆಶೀರ್ವಾದ ಇದೆ, ನನ್ನನ್ನ ಯಾರು ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಅವರು ಅನೇಕ ಬಾರಿ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ನನ್ನ ರಾಜಕಾರಣದ ಬದುಕಿನಲ್ಲಿ ಒಂದು ಐತಿಹಾಸ ಪುಟಕ್ಕೆ ಸೇರ್ತದೆ ಅಂತ ಹೇಳಿ ನಾನು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಬೆಳವಣಿಗೆಗೆ ಅವರ ಸಂಘಟನಾ ಚಾತುರ್ಯ, ಕಠಿಣ ಪರಿಶ್ರಮ ಮತ್ತು ತಂತ್ರಗಾರಿಕೆ ಎಷ್ಟು ಕಾರಣನೋ ಅಷ್ಟೇ ಕಾರಣ ಅವರ ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸಕ್ಕೆ ಮೂಲ ಪ್ರೇರಣೆ ಅಜ್ಜಯ್ಯನವರ ಮೇಲಿನ ಧಾರ್ಮಿಕ ನಂಬಿಕೆ. ಅಜ್ಜಯ್ಯನನ್ನ ನಂಬಿ ಅವರು ರಾಜಕೀಯಕ್ಕೆ ಬಂದದ್ದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಎದುರಾದ ಪ್ರತಿಯೊಂದು ಏಳು ಬೀಳುಗಳಲ್ಲೂ ಅಜ್ಜಯ್ಯನವರನ್ನ ತಮ್ಮ ಮಾರ್ಗದರ್ಶಕರನ್ನಾಗಿ ಅವರು ಸ್ವೀಕರಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಅಧಿಕೃತ ಕಚೇರಿಯನ್ನ ಪ್ರವೇಶಿಸಿದ ದಿನದಿಂದಲೂ ಅಲ್ಲಿ ನೊಣವಿನ ಕೆರೆ ಅಜ್ಜಯ್ಯನವರ ದೊಡ್ಡ ಭಾವಚಿತ್ರವನ್ನ ಇರಿಸಿದ್ದಾರೆ. ಯಾವುದೇ ಪ್ರಮುಖ ಕಡತಗಳಿಗೆ ಸಹಿ ಹಾಕುವ ಮುನ್ನ, ಕ್ಯಾಬಿನೆಟ್ ಸಭೆಗೆ ಹೋಗುವ ಮುನ್ನ ಅಥವಾ ಮಹತ್ವದ ರಾಜಕೀಯ ನಿರ್ಧಾರಗಳನ್ನ ಪ್ರಕಟಿಸುವ ಮುನ್ನ ಡಿಕೆ ಶಿವಕುಮಾರ್ ಅವರು ಈ ಭಾವಚಿತ್ರಕ್ಕೆ ನಮಸ್ಕರಿಸಿ ಕೆಲಸವನ್ನ ಮಾಡ್ತಾರೆ. ಕಚೇರಿಯಲ್ಲಿ ವಿಶೇಷ ದಿನಗಳಂದು ಅಜ್ಜಯ್ಯನಿಗೆ ಹೂವಿನ ಅಲಂಕಾರವನ್ನ ಮಾಡಿ ಕರ್ಪೂರದ ಆರತಿಯನ್ನ ಬೆಳಗಿ ಪೂಜೆ ಸಲ್ಲಿಸುವುದು ಡಿಕೆಶಿಯವರ ದೈನಂದಿನ ಧಾರ್ಮಿಕ ನಂಬಿಕೆಯ ಭಾಗವಾಗಿದೆ. पितासि लोकस्य चराचरस्य तमस्य पूज्यस्य गुरुगरीणां न तत्समोऽपि हव्यधिक कृतोऽन्यः लोकत्रयेऽपि प्रतिप्रदाव प्रणादिदेवः पुरुषपुराणः तमस्य विश्वं परं निदानं वेदासि वेदं च परं च नाम त्वया ततं विश्वम् अनन्तरूपम्. ಗುರುಗಳೇ, ತಪ್ಪೇನಾದ್ರು ಹೇಳಿದ್ರೆ ಕ್ಷಮಿಸ್ಬಿಡಬೇಕು. ಅಧಿಕಾರ ಇರಲಿ, ಸಂಕಷ್ಟ ಇರಲಿ, ಡಿಕೆಶಿ ಪಾಲಿನ ಏಕೈಕ ಆರಾಧ್ಯ ದೈವ ಅಂದ್ರೆ ಅದು ಮುಗುಳ ನಾಯಕನ ಕೋಟೆಯ ಅಜ್ಜಯ್ಯ. ಹೌದು, ರಾಜಕೀಯದಲ್ಲಿ ಏನೇ ಏರಿಳಿತಗಳಾದ್ರೂ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಪಾದ ಹಿಡಿಯೋದನ್ನ ಮಾತ್ರ ಬಿಟ್ಟಿಲ್ಲ.
ಜೈಲು ವಾಸದ ಕರಾಳ ದಿನಗಳಿಂದ ಹಿಡಿದು ಇವತ್ತು ಸಿಎಂ ಗದ್ದುಗೆ ಏರುವವರೆಗಿನ ಕನಸು ನನಸಾಗಲು ಅಜ್ಜಯ್ಯನ ಆಶೀರ್ವಾದವೇ ಕಾರಣ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಚಲ ನಂಬಿಕೆ. ಡಿಕೆಶಿ ಮುಖ್ಯಮಂತ್ರಿ ಆಗುತ್ತಿದ್ದಂತೆ ಇತ್ತ ಮುಗುಳನಾಯಕನ ಕೋಟೆಯ ಅಜ್ಜಯ್ಯನ ಕ್ಷೇತ್ರದಲ್ಲೂ ಭಕ್ತರ ದಂಡು ಹೆಚ್ಚಾಗಿದ್ದು, ಡಿಕೆಶಿ ಮತ್ತು ಅಜ್ಜಯ್ಯನ ನಡುವಿನ ಭಕ್ತಿ ಸಂಬಂಧ ಈಗ ಇಡೀ ರಾಜ್ಯಾದ್ಯಂತ ಮತ್ತೊಮ್ಮೆ ಭಾರೀ ಸದ್ದು ಮಾಡ್ತಾ ಇದೆ. ರಾಜಕೀಯದ ಯಾವುದೇ ಬಿಕ್ಕಟ್ಟು ಇರಲಿ, ಅಧಿಕಾರದ ಏಳು ಬೀಳುಗಳಿರಲಿ, ಡಿಕೆಶಿಗೆ ಮಾತ್ರ ಅಜ್ಜಯ್ಯನೇ ಸರ್ವಸ್ವ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.